ಹಾಯ್ ನಮಸ್ತೆ. ಇವತ್ತು ಬಿಟ್ ಗೆಟ್ ವಾಲೆಟ್‌ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು, ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆನಾ? ಫಸ್ಟು ನಿಮ್ಮ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್, ಓಕೆನಾ? ನೀವೇನು ಮಾಡಬೇಕು, ಓಪನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಬಿಟ್ ಗೆಟ್ ಅಂತೇಳಿ ಸರ್ಚ್ ಮಾಡಬೇಕು. ಬಿಟ್ ಗೆಟ್, ಓಕೆನಾ? ಆಂಡ್ರಾಯ್ಡು ಮತ್ತು ಆ್ಯಪಲ್ಗೂ ಸೇಮ್ ಇರುತ್ತೆ ಆಲ್ಮೋಸ್ಟ್ ಆಲು. ಓಕೆನಾ? ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ಬಿಟ್ ಗೆಟ್ ವಾಲೆಟ್‌ನ ನಾವು ಏನು ಮಾಡ್ಕೋಬೇಕಾಗತ್ತೆ, ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಎಸ್. ನೋಡಿ, ಇದೇ ಬಿಟ್ ಗೆಟ್ ವಾಲೆಟು. ಓಕೆನಾ? ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಇದೇ ಬಿಟ್ ಗೆಟ್ ವಾಲೆಟು. ಸಾಕಷ್ಟು ವ್ಯಾಲೆಟ್ಗಳು ಬರುತ್ತೆ, ಡಿಸೆಂಟ್ರಲೈಸ್ ವ್ಯಾಲೆಟ್ಗಳು. ಈ ನಮ್ಮ ಒರಿಜಿನ್ LGNSಗೆ ಈ ಬಿಟ್ ಗೆಟ್ ವಾಲೆಟ್ ಅನ್ನೋದು ಕಂಪ್ಲೀಟ್ಲಿ ಸೂಟೇಬಲ್ ಆಗುತ್ತೆ. ಓಕೆನಾ? ಚೆನ್ನಾಗಿ ಅನುವಿ ಬ್ಲಾಕ್ಚೈನ್ ಇದರಲ್ಲಿ ಆಪ್ಟಿಮೇಷನ್ ಆಗಿದೆ. ಇದನ್ನ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲೋ ಕೊಡಿ. ನೀವೇನೇ ಟ್ರಾನ್ಸಾಕ್ಷನ್ ಮಾಡ್ತಿದ್ರು ಕೂಡ ಏನಾಗುತ್ತೆ, ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕಂಪ್ಲೀಟ್ ಆಗಿ. ಇದರಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಕ್ರಿಯೇಟ್ ವಾಲೆಟ್, ಇನ್ನೊಂದು ಐ ಹ್ಯಾವ್ ವಾಲೆಟ್. ಓಕೆನಾ? ಫಸ್ಟ್ ಟೈಮ್ ಮಾಡೋರಿಗೆ ಯಾವುದೇ ರೀತಿ ಮುಂಚೆ ವಾಲೆಟ್ಗಳು ಇರಲ್ಲ. ನಾವೇನ್ ಮಾಡ್ಕೋಬೇಕು, ಫಸ್ಟ್ ಆಪ್ಷನ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ? ಈ ಕ್ರಿಯೇಟ್ ವಾಲೆಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಟೋಟಲ್ 4 ಆಪ್ಷನ್ ಬರುತ್ತೆ. ಒಂದು ಗೂಗಲ್ ಇಂದನೂ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ದು ಆಪಲ್ ID ಇತ್ತಂದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಇಮೇಲ್ ಇಂದನೂ ಕ್ರಿಯೇಟ್ ಮಾಡ್ಕೋಬಹುದು. ಲಾಸ್ಟ್ ಇದೆ ನೋಡಿ, ಕ್ರಿಯೇಟ್ ಸೀಡ್ ಪ್ರೈಸ್ ವಾಲೆಟ್. ಓಕೆನಾ? ಮೇಲ್ಗಡೆ ಇರ್ತಕ್ಕಂಥ ಮೂರನ್ನು ಯಾವುದು ಚೂಸ್ ಮಾಡಕ್ ಹೋಗ್ಬಿಡಿ. ಓಕೆನಾ? ನಿಮ್ದು ಜಿಮೇಲ್ ಅಥವಾ ಇಮೇಲ್ ಆಪಲ್ ID ಏನಾದ್ರು ಕಳಿವು ಆಯ್ತಂದ್ರೆ ವಾಲೆಟ್ನ ರಿಕವರಿ ಮಾಡೋಕ್ಕಾಗಲ್ಲ. ಒನ್ಸ್ ನಿಮ್ಮ ಸೀಡ್ ಪ್ರೈಸು, ಓಕೆನಾ? ಪ್ರತಿಯೊಬ್ಬರು ಕೂಡ ಈ ಲಾಸ್ಟ್ಗೆ ಇರ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಸೀಡ್ ಪ್ರೈಸ್ ವಾಲೆಟ್ ಅಂತೇಳಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದರಲ್ಲಿ ಟೋಟಲ್ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು 6 ಡಿಜಿಟ್ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಪಾಸ್ವರ್ಡ್ನ ಹೆಂಗಿರ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ನೀವು ನಂಬರ್ ಹಾಕುವಂತಿಲ್ಲ. ಓಕೆನಾ? ಸೀರಿಯಲ್ ವೈಸು. ಒಂದು ಯುನಿಕ್ ನಂಬರ್. ಓಕೆನಾ? ಫಾರ್ ಎಕ್ಸಾಂಪಲ್ ಒಂದು ಯುನಿಕ್ ನಂಬರ್ನ ಸೆಲೆಕ್ಟ್ ಮಾಡ್ಕೋರಿ. ಸೇಮ್ 2 ಸತಿ ಅದನ್ನೇ ರಿಪೀಟ್ ಮಾಡಬೇಕು. ನೀವು ಬಯೋಮೆಟ್ರಿಕ್ ಅಥವಾ ನಿಮ್ದು ಫೇಸ್ ID ಇತ್ತಂದ್ರೆ ಅದನ್ನು ಕೂಡ ಅಲೋ ಮಾಡ್ಬೋದು. ಓಕೆನಾ? ಈ ರೀತಿ ಏನ್ ಮಾಡ್ಕೋಬೇಕು, ವಾಲೆಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು. ಓಕೆನಾ? ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮೂಲೆಯಲ್ಲಿ ವಾಲೆಟ್ ಅಂತೇಳಿ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಮೇಲ್ಗಡೆ ರೈಟ್ ಸೈಡು ಗ್ಲೋಬ್ ಸಿಂಬಲ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸಾಕಷ್ಟು ರೀತಿ ಬ್ಲಾಕ್ಚೈನ್ಗಳು ನಮಗೆ ಲಿಸ್ಟ್ ಕಾಣುತ್ತೆ. ಎಲ್ಲಾ ಬ್ಲಾಕ್ಚೈನ್ಗಳು ನಮಗೆ ಯೂಸ್ ಆಗಲ್ಲ. ನಮಗೆ ಯಾವ್ದು ಬೇಕು ಅದನ್ನ ನಾವು ಸೆಟಪ್ ಮಾಡೋದ್ರಿಂದ ನಮ್ಮ ವಾಲೆಟ್ ಕ್ಲೀನ್ ಆಗಿರುತ್ತೆ. ಓಕೆನಾ? ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವನ್ನೆಲ್ಲವೂ ಏನ್ ಮಾಡ್ಬೇಕು, ರಿಮೂವ್ ಮಾಡ್ತಾ ಹೋಗ್ಬೇಕು. ಪಾಲಿಗಾನ್ ಮತ್ತೆ ಅಣುವಿ ಬ್ಲಾಕ್ಚೈನ್ ಅಷ್ಟೇ, 2 ಬ್ಲಾಕ್ಚೈನ್ ಬೇಕು ನಮಗೆ. ಇವನ್ನ ಕಂಪ್ಲೀಟ್ ಆಗಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಓಕೆನಾ? ಪಾಲಿಗಾನ್ ಒಂದು ಬಿಟ್ಟಿದ್ದೀನಿ. ಇಲ್ಲಿ ಮೂಲೆಯಲ್ಲಿ ಸೇವ್ ಇದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಮಗೆ ಅಣುಬಿ ಬ್ಲಾಕ್ಚೈನ್ ಬೇಕು. ಮತ್ತೆ ನಾನು ಗ್ಲೋಬ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಆಡ್ ನೆಟ್ವರ್ಕ್ ಇದೆ. ಇದರಲ್ಲಿ ಅಣುಬಿ. ಓಕೆನಾ? ಅಣುಬಿ ಅಂತ ಏನ್ ಮಾಡ್ಬೇಕು, ಸರ್ಚ್ ಮಾಡ್ಬೇಕು, ಅಥವಾ ಕೆಳಗಡೆ ಇರತ್ತೆ. ಇದು ಅಣುಬೀಸ್ ಅಂತೇಳಿ ಬಂದಾಗ ಮುಂದೆ ಪ್ಲಸ್ ಇರುತ್ತೆ, ಕ್ಲಿಕ್ ಮಾಡಿ. ಒಂದ್ಸಲ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ನ ಹಾಕಿ ಅದು ಏನಾಗುತ್ತೆ, ಆಡ್ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು, ಓನ್ಲಿ ಅಣುಬಿ ಬ್ಲಾಕ್ಚೈನ್ ಮಾತ್ರ ಸೆಲೆಕ್ಟ್ ಆಗಿರುತ್ತೆ. ಇಲ್ಲೇ ನಾವೇನ್ ಮಾಡ್ಕೋಬೇಕು, ಅಣುಬಿ ಬ್ಲಾಕ್ಚೈನ್ ಅಲ್ಲಿ ಮ್ಯಾನೇಜ್ ಟೋಕನ್ಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ LGNS ಆಡ್ ಮಾಡ್ಕೋಬೇಕು. ಲಾಸ್ಟ್ ನಂಬರ್ 06B8 ಇದೆ. ಓಕೆನಾ? ಅದನ್ನ ಆಡ್ ಮಾಡ್ಕೋರಿ. ನಮಗೆ ಡೈ ಕೂಡ ನೆಸೆಸಿಟಿ ಇದೆ, ಡೈನ ಆಡ್ ಮಾಡ್ಕೋರಿ. ಓಕೆನಾ? ನಮಗೆ ಯಾವ್ದು ಬೇಕೋ ಅದನ್ನ ನಾವು ಇದರಲ್ಲಿ ಆಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಈ ರೀತಿ ನಾವು ವಾಲೆಟ್ನ ಏನ್ ಮಾಡ್ಕೋಬೇಕು, ಸೆಟಪ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಮ್ಮ ವಾಲೆಟ್ ಕೀಸ್ ಎಲ್ಲಿರುತ್ತೆ ಅಂದ್ರೆ, ಇಲ್ಲಿ ನೀವು ಪ್ರೊಫೈಲ್ ಮೇಲೆ ಇಲ್ಲೇನೇ ಬಾಣದ ಗುರುತಿದೆ ನೋಡಿ. ಓಕೆನಾ? ಒಂದು ಎರೋ ಮಾರ್ಕ್ ಇದೆ. ಈ ಪ್ರೊಫೈಲ್ ಅಥವಾ ಪಿಕ್ಚರ್ ಫೋಟೋ ಇರುತ್ತೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ರಿಟರ್ನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ವಾಲೆಟ್ಗೆ ಹೆಸರು ಕೂಡ ಕೊಡ್ಬೋದು.
ಓಕೆನಾ. ಇಲ್ಲಿ ವ್ಯಾಲೆಟ್ ನೇಮ್ ಅಂತಲಿದೆ. ಸೊ ನೀವು ಯಾವುದರ ಒಂದು ನೇಮ್ ಕೊಡ್ಬೋದು. ಓಕೆನಾ. ಸೊ ನೇಮ್ ಕೊಟ್ಟು ಕನ್ಫರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಮೇಲೆ ಈ ಒಂದು ಕೀಸ್ ಎಲ್ಲಿರತ್ತಂದ್ರೆ, ಸೊ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇ ಬ್ಯಾಕಪ್ ಸೀಡ್ ಪ್ರೈಸ್ ಅಂತ ಹೇಳಿದೆ. ಓಕೆನಾ. ಬ್ಯಾಕಪ್ ಸೀಡ್ ಪ್ರೈಸ್ ಅಂತೇಳಿ ಬ್ಯಾಕಪ್ ನಾವು ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಕೊಡಿ. ಸೊ ಇಲ್ಲಿ ಕಣ್ಣಿನ ಚಿತ್ರ ಏನಿದೆಯಲ್ಲ, ಈ ಕಣ್ಣಿನ ಚಿತ್ರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೀಸ್ ಬರುತ್ತೆ. ಓಕೆನಾ. ಈ ಕೀಸ್ ಇಲ್ಲಿ ಟೋಟಲ್ 12 ಇಂಗ್ಲಿಷ್ ವರ್ಡ್ಸ್ ಇರುತ್ತೆ. ಯಾರಿಗೂ ಕೂಡ ಶೇರ್ ಮಾಡಕ್ ಹೋಗ್ಬೇಡಿ. ಸೊ ನೀಟಾಗಿ ಒಂದು ನೀವು ಆಫ್ಲೈನ್ದಲ್ಲಿ ಡೈರಿಯಲ್ಲಿ ಅಥವಾ ಪ್ರಿಂಟ್ಔಟ್ ತಗೊಂಡು ಮನೆಯಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡಿ. ಓಕೆನಾ. ಒಂದ್ಸಲ ಈ ಕೀ ಕಳೆದು ಅಂದ್ರೆ ಸೊ ನ ರಿಕವರಿ ಮಾಡಕ್ ಆಗಲ್ಲ. ಓಕೆನಾ. ಸೊ ಈ ರೀತಿ ನಾವೇನ್ ಮಾಡ್ಬೇಕು, ನ ಸೆಟಪ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ರು ಕೂಡ. ಸೊ ಈ ರೀತಿ ನ ಸೆಟಪ್ ಮಾಡ್ಕೊಂಡು ಸೊ ಹೊಸ ಮೆಂಬರ್ಗೆ ಏನ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಕಂಪ್ಲೀಟ್ಲಿ ಯಾವ ರೀತಿ ನಾವು ಒರಿಜಿನಲ್ ಜೆನಸ್ಗೆ ರಿಜಿಸ್ಟ್ರೇಷನ್ ಆಗಬೇಕು, ಸೊ ಅದನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.